ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಿಮಗೆ ಇನ್ನೊಂದು ಸಿಹಿ ಸುದ್ದಿ ಹೇಳುವ ಸಲುವಾಗಿ ಮತ್ತೆ ನಿಮ್ಮ ಎದುರಿಗೆ ನಿಂತಿದ್ದೇನೆ. ಇವತ್ತು 20 ಜುಲೈ 2026. ಮಹಾರಾಷ್ಟ್ರದ ಉಸ್ಮಾನಾಬಾದ್ ಎಂಬ ಒಂದು ಜಿಲ್ಲೆ ಇದೆ. ಉಸ್ಮಾನಾಬಾದ್, ಅದರ ಈಗಿನ ಹೆಸರು ಧಾರಾಶಿವ್. ಧಾರಾಶಿವ್ ಅನ್ನೋ ಹೊಸ ಹೆಸರಿದೆ. ಉಸ್ಮಾನಾಬಾದ್ ಇದು ಹಳೆಯ ಜಿಲ್ಲೆ, ಅದರ ಹೆಸರು ಬದಲಾಯಿಸಿ ಧಾರಾಶಿವ್ ಅನ್ನೋ ಒಂದು ಹೆಸರನ್ನು ಇಟ್ಟಿದ್ದಾರೆ. ಈ ಜಿಲ್ಲೆಯ ಅತೀ ಬಡತನದಲ್ಲಿ ಹುಟ್ಟಿದಂತ ಒಬ್ಬ ಯುವಕ, ಅವರ ಹೆಸರು ಪ್ರೊಫೆಸರ್ ಪ್ರತೀಶ್ ಗುರ್ಮೆ. ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಕಾರಣ, ಪ್ರತೀಶ್ ಸರ್ ಅವರು ಮಹಾರಾಷ್ಟ್ರ ಸೆಟ್ ಪರೀಕ್ಷೆಯನ್ನ ಉತ್ತೀರ್ಣರಾಗಿದ್ದಾರೆ. ಇವರು ಮಹಾರಾಷ್ಟ್ರ ಗೌರ್ಮೆಂಟ್ ಜಿಲ್ಲಾ ಪರಿಷತ್ ಮರಾಠಿ ಶಾಲೆಯಲ್ಲಿ ಶಿಕ್ಷಕರಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಪರಿಷತ್ ಶಾಲೆಯಲ್ಲಿ ಗೌರ್ಮೆಂಟ್ ವತಿಯಿಂದ ಆಯ್ಕೆಯಾಗಿದ್ದಾರೆ ಪೋರ್ಟಲ್ ಪರೀಕ್ಷೆಯ ಮೂಲಕ. ಈ ವ್ಯಕ್ತಿ ನಿನ್ನೆ ಶನಿವಾರ ದಿವಸ ನನಗೊಂದು ಮೆಸೇಜ್ ಮಾಡಿದ್ರು. ಸರ್, ನಾನು MA ಎಜುಕೇಶನ್ ಈ ವಿಷಯದಲ್ಲಿ 81% ತೆಗೆದುಕೊಂಡು ಮುಕ್ತ ವಿಶ್ವವಿದ್ಯಾಲಯದಿಂದ, ನಾಸಿಕದಲ್ಲಿರುವ ಯಶವಂತರಾವ್ ಚವ್ಹಾಣ್ ಮುಕ್ತ ವಿಶ್ವವಿದ್ಯಾಲಯದಿಂದ MA ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದೇನೆ. ಇದರ ಫಲಿತಾಂಶ ಬಂದಿದೆ. ನನಗೆ 81% ಮಾರ್ಕ್ಸ್ ನಾನು ಪಡೆದುಕೊಂಡಿದ್ದೇನೆ ಸರ್. ಈ 3 ಸಾಧನೆಗೆ ನೀವೇ ಕಾರಣ ಸರ್ ಅಂತೇಳಿ ತಮ್ಮ ಕೃತಜ್ಞತೆಯನ್ನು ಪಡಿಸಿದ ನಮ್ಮ ಪ್ರತೀಶ್ ಸರ್ ಅವರಿಗೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳು. ಪ್ರತೀಶ್ ಸರ್ ಅವರು ಹೇಳಿದ್ರು, ದಾನಯ್ಯ ಸರ್, ನೀವು ವಿಡಿಯೋ ಮಾಡುವಾಗ ನಿಮ್ಮ ವಿಭೂತಿ ನೋಡಿ ನನಗ ನಿಮ್ಮ ಕಡೆಗೆ ಆಕರ್ಷಣೆ ಆಯಿತು. ನಾನು ಮಹಾರಾಷ್ಟ್ರದಲ್ಲಿರುವ ಒಬ್ಬ ಯುವಕ, ನಿಮ್ಮನ್ನು ನೋಡಿದ ತಕ್ಷಣ ಏನೋ ಒಂದು ಸಾತ್ವಿಕ ಭಾವನೆ ನನಗನಿಸ್ತು. ನಿಮ್ಮ ಮಾತುಗಳನ್ನು ಕೇಳಬೇಕು, ನಿಮ್ಮ ವಿಡಿಯೋಗಳನ್ನು ನೋಡಬೇಕು, ನೀವು ಹೇಳುವ ಪ್ರತಿಯೊಂದು ಮಾತಿನ ಹಿನ್ನೆಲೆ ಏನಿದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ ಸರ್. ನಾನು ಬಡತನವನ್ನೇ ಮರೆತು ಬಿಟ್ಟೆ ಸರ್. ನಿಮ್ಮಿಂದ ಏನೇನು ತಪ್ಪಾಗಿದೆಯೋ ಆ ತಪ್ಪಿನಿಂದ ನಾನು ಕಲಿತಿದ್ದೇನೆ ಸರ್. ನೋಡ್ರಿ, ಇನ್ನೊಬ್ಬರದು ಎಷ್ಟೋ ತಪ್ಪಾಗ್ತಿರ್ತಾವ, ನಾವು ನೋಡ್ತಿರ್ತೀವಿ. ಇನ್ನೊಬ್ಬರ ತಪ್ಪನ್ನ ನೋಡಿ ಅದರಿಂದ ನಾವು ಕಲಿಯುವುದೇ ಜಾಣತನ. ಇನ್ನೊಬ್ರು ಏನೇನೋ ತಪ್ಪು ಮಾಡ್ತಿರ್ತಾರ ಅಥವಾ ತಪ್ಪು ನಡೀತಿರ್ತಾವ ಅವ್ರ ಜೀವನದೊಳಗೆ. ಅವರು ತಪ್ಪು ಮಾಡಿದಾಗ ಅವ್ರಿಗೆ ಏನು ಶಿಕ್ಷೆ ಆಗ್ತೈತಿ, ಅವ್ರಿಗೆ ಏನು ಲಾಸ್ ಆಗ್ತೈತಿ, ಅವ್ರಿಗೇನು ನೋವಾಗ್ತೈತಿ, ಅದರಿಂದ ನಾವು ನೋಡಿ ಆ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ನಾನು ಕಲ್ತಿದ್ದೇನೆ ಸರ್ ನಿಮ್ಮ ವಿಡಿಯೋಗಳಿಂದ, ನಿಮ್ಮ ಮಾತಿನಿಂದ. ಸರ್, ನಿಮ್ಮ ಬುಕ್ಕನ್ನು ನಾನು ಪರ್ಚೇಸ್ ಮಾಡಿದ್ದೆ ಸರ್. ನಾನು ಬುಕ್ಕನ್ನು ಓದಿದ್ದೇನೆ ಸರ್. ಮಹಾರಾಷ್ಟ್ರ ಸೆಟ್ ಪರೀಕ್ಷೆನ ಪಾಸ್ ಮಾಡಿದ್ದೆ ಸರ್. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆನೇ ನೌಕರಿ ಸಿಗಬೇಕು ಅನ್ನುವ ಹಠ ನನ್ನ ಹತ್ರ ಇಲ್ಲ ಸರ್. ನಿಮ್ಮ ನೋಡಿ ನಾನು ಸಮಾಧಾನ ಪಡೆದೆ ಸರ್. ಮೊದಲು ಸಿಕ್ಕಿದ ನೌಕರಿಗೆ ಜಾಯಿನ್ ಆಗೋಣ ಅಂತ ತಿಳ್ಕೊಂಡು ಗೌರ್ಮೆಂಟ್ ಕಡೆಯಿಂದ ನನಗೆ ಪ್ರೈಮರಿ ಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ಆಯ್ತು ಸರ್. ನಾನು ಇವಾಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದೇನೆ ಸರ್. ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ ಆದ ತಕ್ಷಣ ನನ್ನ ಜೀವನ ಇಲ್ಲಿಗೆ ಮುಗೀತು ಅನ್ನುವ ನಾನು ಕಲ್ಪನೆ ಮಾಡಲಿಲ್ಲ ಸರ್. ಯಾಕೆ ನಿಮ್ಮ ಹಾಗೆ ನಾನು ಬೆಳಿಬೇಕು, ನಿಮ್ಮ ಹಾಗೆ ನಾನು ಓದಬೇಕು, ನಿಮ್ಮ ಹಾಗೆ ನಾನು ಪ್ರಜ್ವಲಿಸಬೇಕು ಅನ್ನೋ ಕಾರಣದಿಂದ ಮತ್ತೆ MA ಎಜುಕೇಶನ್ ಸಬ್ಜೆಕ್ಟ್ದಲ್ಲಿ ಮಾಡಿದ್ದೇನೆ ಸರ್ ಅಂತೇಳಿ. ಶಿಕ್ಷಕರಾದವರು ನಿಂತ ನೀರಾಗಬಾರದು, ನಾವು ಸತತ ಹರಿಯುವ ನೀರಾಗಬೇಕು. ಶಿಕ್ಷಕರಾದವರು ಸತತವಾಗಿ ಬೆಳಗುತ್ತಿರುವ ದೀಪದಂತೆ ಇರಬೇಕು. ನಾವು ಹೇಗೆ ಮೇಣಬತ್ತಿ ಸತತವಾಗಿ ಒಂದು ಕ್ಯಾಂಡಲ್ಗೆ ನಾವು ದೀಪ ಹಚ್ಚಿದಾಗ ಅದು ಸತತವಾಗಿ ಬೆಳಕನ್ನು ನೀಡುತ್ತಿರುತ್ತದೆ, ಆ ರೀತಿ ನಾವು ಕೂಡ ನಮ್ಮ ಜಯವನ್ನು ಸುಟ್ಟು ನಾವು ಬೆಳಕನ್ನು ನೀಡ್ತಾ ಇರಬೇಕು. ಆ ರೀತಿಯಾಗಿ ಕೆಲಸ ನೀವೆಲ್ಲರೂ ಕೂಡಿ ಮಾಡಬೇಕು. ಪ್ರತೀಶ್ ಸರ್ ಅವರು, ನಾನು ಸೆಟ್ ಪಾಸ್ ಆಗಿನಿ, ನಾನು ಪ್ರೊಫೆಸರ್ ಆಗಲೇಬೇಕು, ಸಣ್ಣ ಬೇಡ, ಹಿಂಗೆ ಅಲ್ಲಿಲ್ಲ ಅವರು. ಮೊದಲಿಗೆ ಯಾಕಂದ್ರೆ ಪರಿಸ್ಥಿತಿ ನಮಗೆ ಕಲಿಸುತ್ತದೆ. ಯಾಕೆ ತಂದೆ ತಾಯಿ ಮನೆಯ ಜವಾಬ್ದಾರಿ ನನ್ನ ಮೇಲೆ ಇದೆ ಸರ್. ಅವರನ್ನ ಸಂಭಾಳಿಸುತ್ತಾ ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ ಸರ್. ನಿಮ್ಮ ಒಂದು ವಿಡಿಯೋದಿಂದ ನನಗೆ ತುಂಬಾ ಸಾಕಷ್ಟು ಸಹಾಯ ಆಗಿದೆ ಸರ್ ಅನ್ನುವ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ಈ ನಮ್ಮ ಯಾರು ಪ್ರತೀಶ್ ಸರ್ ಅವರು, ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇವರು ಪ್ರತೀಶ್ ಸರ್ ಅವರು. सर, तुमच्या मार्गदर्शनामुळे मी आज सेट परीक्षा पास झालो. ನಿಮ್ಮ ಮಾರ್ಗದರ್ಶನದಿಂದ ಮಹಾರಾಷ್ಟ್ರ ಸೆಟ್ ಪರೀಕ್ಷೆ ಪಾಸ್ ಆಗಿದ್ದೇನೆ. ಜಿಲ್ಲಾ ಪರಿಷತ್ ಧಾರಾಶಿವ್ ಶಿಕ್ಷಕ ಆಗಿದ್ದೇನೆ ಸರ್.
आज त्यामध्ये भर, आज MA एज्युकेशन ಕಂಪ್ಲೀಟ್ झाला आहे 81%. ನಾ ಹೇಳಿಲ್ಲ ನಿಮ್ಗೆ, ನೀವು ಮಾಡ್ಕೊಂತಿರ್ಬೇಕಪ್ಪ. ಮಾಡ್ಕೊಂತಿದ್ರೆ ನಮ್ ಇಲ್ಲಿಗೆ ಮುಗಿತು ಅನ್ಕೋತು ನೀವು ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ಜಟ್ 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 ಜಟ್. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ನೂ ಕರೆ ಓದಾನೆ, ಅದ್ರ ಸಲ ಓದ್ಕೊಂತಿದ್ರಿ ನೀವು. ಕೆಸೆಟ್ ಪಾಸ್ ಆದವ್ರು ಓದ್ಕೊಂತಿರ್ಬೇಕ್ರಿ. ನೆಟ್ ಪರೀಕ್ಷೆ ಪಾಸ್ ಆದವರು ಸತತವಾಗಿ ನೀವು ರಿವಿಷನ್ ಮಾಡ್ಕೊಂತಿರ್ಲೇಬೇಕು. ಅಥವಾ ನೆಟ್ ಕೆಸೆಟ್ ಆಗಿಲ್ಲ ಅಂದ್ರೆ ಈಗ ಯಾವ್ದೋ ಹೈಸ್ಕೂಲ್ ಟೀಚರ್ ಕರೆದೇನೆ, ಅದಕ್ಕೆ ನೀವು ಓದ್ಕೊಂತಿರ್ಬೇಕು. ಅದ್ರೊಳಗೆ ಯಶಸ್ವಿ ಅದು ಒಳ್ಳೇದು. ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದೆ ಅಟೆಂಪ್ಟ್ ಮಾಡೋದು, ಮುಂದಿನ ಎಕ್ಸಾಮ್ ಅನ್ನ ಬರೆಯೋದು. ಪ್ರಯತ್ನ ನಿರಂತರವಾಗಿರಲಿ. ಯಾರು ನಿರಂತರವಾಗಿ ಪ್ರಯತ್ನ ಮಾಡುತ್ತಾರೋ ಆತನಿಗೆ ಭರ್ಜರಿಯದೆ ಗೆಲುವು ಮುಂದೆ ಕಟ್ಟಿಟ್ಟ ಬುತ್ತಿ ಅನ್ನುವ ಆತ್ಮವಿಶ್ವಾಸದೊಂದಿಗೆ ಈ ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ.